ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದ್ದು. ಇವತ್ತು ನಾನು ತೆಗೆದುಕೊಂಡ ವಿಷಯ ಇಂಟರ್ನೆಟ್ ಅಂತಕ್ಕಂಥದ್ದು. ಇದರ ಮೇಲೆ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೋಡ್ತೀವಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಇಂಟರ್ನೆಟ್ ಅಂತಕ್ಕಂಥದ್ದು. ಇಂಟರ್ನೆಟ್ ಎಂದರೇನು? ಆಯ್ಕೆಗಳನ್ನು ನೋಡ್ತೀವಿ. ಒಂದು ಯಂತ್ರ, ಒಂದು ಸಾಫ್ಟ್ವೇರ್, ಜಾಗತಿಕ ಸಂವಹನ ಜಾಲ, ಒಂದು ವೆಬ್ಸೈಟ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು. ಇಂಟರ್ನೆಟ್ ಅಂದ್ರೆ ಇದನ್ನ ಅಂತರ್ಜಾಲ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಂಟರ್ನೆಟ್ ಎಂದ್ರೆ ಅಂತ ಹೇಳಿ ನೋಡೋಣ. ಇಂಟರ್ನೆಟ್ ಅಂದ್ರೆ ಜಗತ್ತಿನಾದ್ಯಂತ ಇರತಕ್ಕಂತಹ ಅನೇಕ ಕಂಪ್ಯೂಟರ್ಗಳು ಪರಸ್ಪರ ಸಂಪರ್ಕ ಹೊಂದಿರುವ ಒಂದು ದೊಡ್ಡ ಜಾಲ ವ್ಯವಸ್ಥೆನ ಏನಂತೇಳಿ ಕರೀತಾರೆ ಅಂದ್ರೆ ಇಂಟರ್ನೆಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಇದ್ರ ಮೂಲಕ ನಾವು ಮಾಹಿತಿಯನ್ನ ಹಂಚಿಕೊಳ್ಬಹುದು, ಅದೇ ರೀತಿಯಾಗಿ ನಮಗೆ ಬೇಕಾದ ಮಾಹಿತಿಯನ್ನ ನಾವು ಪಡಿಬಹುದು. ಹಾಗಾಗಿ ಇಲ್ಲಿ ನಾವು ಚಿತ್ರನ ನಾವು ನೋಡ್ತೀವಿ. ಇಲ್ಲಿ ಅನೇಕ ಕಂಪ್ಯೂಟರ್ಗಳು ಏನದ ಅಂದ್ರ ಒಂದಕ್ಕೊಂದು ಏನದಂದ್ರ ಕನೆಕ್ಟ್ ಅನ್ನ ಆಗಿರ್ತಕ್ಕಂಥದ್ದು ನೋಡ್ತೀವಿ ಪ್ರಪಂಚಾದ್ಯಂತ. ಅಂದ್ರೆ ಇವುಗಳನ್ನ ಯಾವುದರ ಮೂಲಕ ಕನೆಕ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಿ ಕೂಡ ಪ್ರಶ್ನೆಗಳನ್ನ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಈ ಒಂದು ಕಂಪ್ಯೂಟರ್ಗಳನ್ನ ಯಾವ ಒಂದು ಕೇಬಲ್ ಅನ್ನ ಬಳಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಇವುಗಳ ಮೂಲಕ ಏನದ ಅಂದ್ರ ಸಂಪರ್ಕವನ್ನ ಹೊಂದಿಸ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಕನೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಯಾವ ಕೇಬಲ್ ಅಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ ಮೂಲಕ. ಅದೇ ರೀತಿಯಾಗಿ ಇನ್ನು ಇಂಟರ್ನೆಟ್ಗೆ ಸಂಬಂಧಿಸಿದ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಪ್ರಶ್ನೆಗಳ ಮುಖಾಂತರ. ನೆಕ್ಸ್ಟ್ ಪ್ರಶ್ನೆ, ಫುಲ್ ಫಾರ್ಮ್ ಆಫ್ WWW ಅಥವಾ WWW ನ ಪೂರ್ಣ ರೂಪವೇನು? ಆಯ್ಕೆಗಳನ್ನು ನೋಡ್ತೀವಿ. ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು, ವೈಡ್ ವರ್ಲ್ಡ್ ವೆಬ್ ಅಂತಕ್ಕಂಥದ್ದು. 3ನೇ ಆಯ್ಕೆ ನೋಡ್ತೀವಿ ವೆಬ್ ವರ್ಲ್ಡ್ ವೈಡ್ ಅಂತಕ್ಕಂಥದ್ದು. 4ನೇ ಆಯ್ಕೆ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 1ನೇದು ಅಥವಾ ಆಪ್ಷನ್ ಎ ಅನ್ನೋದಕ್ಕ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ WWW ಅಂದ್ರ ಇದರ ಒಂದು ಫುಲ್ ಫಾರ್ಮ್ ಗೊತ್ತಿರಬೇಕು. ಫುಲ್ ಫಾರ್ಮ್ ಅಂದಾಗ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು. ವರ್ಲ್ಡ್ ವೈಡ್ ವೆಬ್ ಇದೊಂದು ಪುಟಗಳ ಜಾಲ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ವರ್ಲ್ಡ್ ವೈಡ್ ವೆಬ್ ಏನದ ಅಂದ್ರೆ ಇದೊಂದು ಪುಟಗಳ ಜಾಲ. ಇದ್ರ ಮೂಲಕ ಏನದ ನಾವು ಬ್ರೌಸ್ ಅನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ನಾನು ಒಂದು ವಿಷಯವನ್ನ ನಾನು ನನ್ನ ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಇದ್ದೀನಿ, ನನ್ನ ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆಲ್ಲ ಯಾವುದಕ್ಕೆ ಸಂಬಂಧಿಸ್ತಾವ ಅಂದ್ರೆ ಇವುಗಳು ಎಲ್ಲವೂ ಏನದಂದ್ರ ವೆಬ್ ಪುಟಗಳ ಜಾಲ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರ ನಾನು ಬ್ರೌಸರ್ ನಲ್ಲಿ ನೋಡ್ತಕ್ಕಂಥ ಎಲ್ಲಾ ವೆಬ್ಸೈಟ್ಗಳು ಯಾವುದಕ್ಕೆ ಸಂಬಂಧಿಸಿರ್ತಾವ ಅಂದ್ರ ಈ ಒಂದು WWW ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಗೆ ಸಂಬಂಧಿಸಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ WWW ಅಂದ್ರೆ ಏನು ಅಂದ್ರ ಇದೊಂದು ವೆಬ್ ಪುಟಗಳ ಜಾಲ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ವಾಟ್ ಡಸ್ URL ಸ್ಟ್ಯಾಂಡ್ ಫಾರ್ ಅಂತಕ್ಕಂಥದ್ದು. URL ಎಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ. URL ಅಂದ್ರೆ ಆಯ್ಕೆಗಳನ್ನು ನೋಡ್ತೀವಿ. ಯೂನಿಫಾರ್ಮ್ ಸಂಪನ್ಮೂಲ ಸ್ಥಳ, ಯೂನಿವರ್ಸಲ್ ರಿಸೋರ್ಸ್ ಲಿಂಕ್ ಅಂತಕ್ಕಂಥದ್ದು. ಆಯ್ಕೆ 3 ನೋಡ್ತೀವಿ ಯುನೈಟೆಡ್ ರಿಸೋರ್ಸ್ ಲೈನ್ ಅಂತಕ್ಕಂಥದ್ದು. ಆಯ್ಕೆ 4 ಯೂನಿಫಾರ್ಮ್ ರಿಸೋರ್ಸ್ ಲಿಸ್ಟ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಎ ಅಥವಾ ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಕಾರಣ ನೋಡ್ತೀವಿ. URL ನ ಫುಲ್ ಫಾರ್ಮ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು. URL ಅಂದ್ರೆ ಒಂದು ವೆಬ್ಸೈಟ್ ನ ವಿಳಾಸ ಇದಂತ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ಎಕ್ಸಾಂಪಲ್ ನ https example.com ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಇಲ್ಲಿ URL ನ ಒಂದು ವೆಬ್ಸೈಟ್ ನ ವಿಳಾಸ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನನ್ನ ಮನೆಗೆ ಏನದಂದ್ರ ವಿಳಾಸ ಇರುತ್ತೋ ಅದೇ ರೀತಿಯಾಗಿ ಒಂದು ವೆಬ್ ಇದೆ ಅಂದ್ರೆ ಆ ಒಂದು ವೆಬ್ ಅನ್ನ ಹುಡುಕ್ಬೇಕಾದ್ರೆ ಏನ್ ಬೇಕು, ಅದಕ್ಕೊಂದು ವಿಳಾಸ ಬೇಕು. ಆ ವಿಳಾಸ ಯಾವ್ದಿರ್ತದ ಅಂದ್ರ ಯಾವ ತರ ಅಂದ್ರೆ URL ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ಮನೆ ವಿಳಾಸದಂತೆ ವೆಬ್ ಪುಟವನ್ನ ಹುಡುಕಲು ಯಾವುದು ಸಹಾಯ ಮಾಡುತ್ತದೆ ಅಂತ ಹೇಳಿ ಕೂಡ ಪ್ರಶ್ನೆನ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವುದು ಅಂದ್ರ URL ಅಂದ್ರೆ ಇಲ್ಲೇ ನಾವು ನೋಡ್ತೀವಿ ಹೆಸರಿನಲ್ಲಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ವಿಚ್ ಡಿವೈಸ್ ಇಸ್ ಯೂಸ್ ಟು ಕನೆಕ್ಟ್
ಕಂಪ್ಯೂಟರ್ ಟು ದ ಇಂಟರ್ನೆಟ್ ಅಂತಕ್ಕಂಥದ್ದು. ಕಂಪ್ಯೂಟರ್ ನಾನು ಇಂಟರ್ನೆಟ್ಗೆ ಸಂಪರ್ಕಿಸುವ ಸಾಧನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ನಾನು ಕಂಪ್ಯೂಟರ್ ಇದೆ ನನ್ನ ಹತ್ರ, ನಾನೀಗ ಇಂಟರ್ನೆಟ್ಗೆ ಕನೆಕ್ಟನ್ನು ಮಾಡಬೇಕು. ಆ ಕನೆಕ್ಟನ್ನು ಮಾಡಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಮೌಸ್, ಕೀಬೋರ್ಡ್, ಮಾಡಮ್, ಪ್ರಿಂಟರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ ಎಂದ ಇದಕ್ಕೆ ಸರಿಯಾದ ಉತ್ತರ. ಮಾಡಮ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಚಿತ್ರವನ್ನು ನೋಡ್ತೀವಿ ಮಾಡಮ್ದು. ಈ ಮಾಡಮ್ ಏನದಂದ್ರ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗೆ ನಡುವೆ ಸಂಪರ್ಕವನ್ನು ಸಾಧಿಸ್ತಕ್ಕಂಥ ಸಾಧನ. ಅದೇ ರೀತಿಯಾಗಿ ಇದು ಡೇಟಾವನ್ನ ಕಳಿಸಲು ಮತ್ತು ಪಡೆಯಲು ಇದು ಸಹಾಯವನ್ನ ಮಾಡ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಅಂತ ಬಂದಾಗ ನೋಡ್ತೀವಿ ನಾವು. ಪ್ರಶ್ನೆ, ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ಸೆಂಡ್ ಇಮೇಲ್ಸ್ ಅಂತಕ್ಕಂಥದ್ದು. ಪ್ರೋಟೋಕಾಲ್ ಅಂತ ಬಂದಾಗ ನಿಯಮ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇಮೇಲ್ ಅನ್ನ ಕಳಿಸಲು ಬಳಸುವ ಪ್ರೋಟೋಕಾಲ್ ಯಾವುದು? ನಾನು ಇವಾಗ ಇಮೇಲ್ ಅನ್ನ ಕಳಿಸ್ತಾ ಇದ್ದೀನಿ ಅಂದ್ರೆ ಯಾವ ರೀತಿಯ ಒಂದು ಪ್ರೋಟೋಕಾಲ್ ಯೂಸ್ ಆಗ್ತದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಪಾಪ್, FTP ಅಂತಕ್ಕಂಥದ್ದು, SMPTP ಅಂತಕ್ಕಂಥದ್ದು. ಹಾಗಾದ್ರೆ ಆಯ್ಕೆ 4 ನೋಡ್ತೀವಿ, HTTP ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು, SMPTP ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ SMTP ಅಂದ್ರೆ ಗೊತ್ತಿರಬೇಕು. SMTP ಅಂದಾಗ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಅಂದ್ರ ಇಮೇಲ್ಗಳನ್ನ ಕಳಿಸಲು ಬಳಸ್ತಕ್ಕಂತಹ ನಿಯಮ ಯಾವುದು ಅಂದಾಗ SMTP. ಈ ಒಂದು SMTP ಮೂಲಕ ಏನಂದ್ರೆ ನಾವು ಇಮೇಲ್ ಅನ್ನ ಕಳಿಸ್ತಕ್ಕಂಥ ನೋಡ್ತೀವಿ. ಇಮೇಲ್ ಅನ್ನ ಕಳಿಸ್ತಕ್ಕಂಥ ಒಂದು ಪ್ರೋಟೋಕಾಲ್. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ನಾನು ಪೋಸ್ಟ್ ಆಫೀಸ್ ನಲ್ಲಿ ಯಾವ ರೀತಿಯಾಗಿ ಪತ್ರವನ್ನ ಪೋಸ್ಟ್ ಮಾಡ್ತೇವೋ ಅದೇ ರೀತಿಯಾಗಿ ಇದು ಅಂದ್ರೆ SMTP ಅಂತಂದ್ರ ಮೇಲ್ ಅನ್ನ ಕಳಿಸ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಸೀವ್ ಇಮೇಲ್ಸ್. ಇವಾಗ ನಾನು ನೋಡಿದೆ ಸೆಂಡ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕಾದ್ರೆ ಪ್ರೋಟೋಕಾಲ್ ಅನ್ನು ಯಾವುದನ್ನ ಯೂಸ್ ಮಾಡ್ಬೇಕಂತ ಹೇಳಿ. ಇವಾಗ ನಾನೇನಂದ್ರ ಇಮೇಲ್ ಅನ್ನು ನಾನು ಸ್ವೀಕರಿಸಲು ಬಳಸ್ತಕ್ಕಂಥ ಒಂದು ಪ್ರೋಟೋಕಾಲ್ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. SMPTP ಈಗಾಗಲೇ ನಾನು ನೋಡಿದೆ, ಇದು ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಪಾಪ್ ಅಂತಕ್ಕಂಥದ್ದು 2ನೇದು. ಅದೇ ರೀತಿಯಾಗಿ 3ನೇದು FTP ಅಂತಕ್ಕಂಥದ್ದು. 4ನೇ ಆಯ್ಕೆ HTTP ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ, ಪಾಪ್ ಅಂತಕ್ಕಂಥದ್ದು. ಪಾಪ್ ಅಂದ್ರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಪಾಪ್ ಅಂದ್ರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಪಾಪ್ ಅಂದ್ರೆ ಸರ್ವರ್ ನಲ್ಲಿ ಇಮೇಲ್ಗಳನ್ನ ನಮ್ಮ ಕಂಪ್ಯೂಟರ್ಗೆ ಒಂದು ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆಯನ್ನು ನೋಡ್ತೀನಿ. FTP is used for what purpose? FTP ಅನ್ನ ಏಕೆ ಬಳಸಲಾಗುತ್ತದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಚಾಟ್ ಅನ್ನ ಮಾಡಲು, ಫೈಲ್ ಅನ್ನ ವರ್ಗಾವಣೆ ಮಾಡಲು, ಮೇಲನ್ನ ಕಳಿಸಲು, ಪಾವತಿ ಮಾಡಲು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಫೈಲ್ ವರ್ಗಾವಣೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಅಂದ್ರೆ ಚಿತ್ರಗಳನ್ನು ನಾವು ಗಮನಿಸಬೇಕು. ಇಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಚಿಹ್ನೆ ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು. ಅಂದ್ರೆ FTP ಅಂದ್ರೆ ಏನು ಅಂದ್ರೆ ಇಂಟರ್ನೆಟ್ ಮೂಲಕ ಫೈಲ್ ಅನ್ನ ಕಳಿಸ್ಲಿಕ್ಕೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಅಪ್ಲೋಡ್ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಾನು ಒಂದು ಸಾಂಗ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ನಾನು ಒಂದು ಬುಕ್ಸ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಈ ರೀತಿಯ ಮಾರ್ಕ್ ಬರ್ತಕ್ಕಂಥ ನೋಡ್ತೀವಿ. ಇದಕ್ಕೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಡೌನ್ಲೋಡ್ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ. ಅಂದ್ರೆ FTP ಅನ್ನ ಇಂಟರ್ನೆಟ್ ಮೂಲಕ ಫೈಲ್ ಅನ್ನ ಕಳಿಸಲು, ಅಪ್ಲೋಡ್ ಮಾಡುವಾಗ ಮತ್ತು ಫೈಲ್ ಅನ್ನ ಪಡೆಯುವಾಗ ಬಳಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆಯನ್ನ ನೋಡ್ತೀವಿ. ವಿಚ್ ಪ್ರೋಟೋಕಾಲ್ ಶೋಸ್ ಅ ಸೆಕ್ಯೂರ್ ವೆಬ್ಸೈಟ್ ಅಂತಕ್ಕಂಥದ್ದು. ಸುರಕ್ಷಿತ ವೆಬ್ಸೈಟ್ ಅನ್ನ ಸೃಷ್ಟಿಸ್ತಕ್ಕಂತಹ ಪ್ರೋಟೋಕಾಲ್ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. STTP, FTP, HTTPS. ಅದೇ ರೀತಿಯಾಗಿ ಆಯ್ಕೆ 4 ಪಾಪ್ ಅಂತಕ್ಕಂಥದ್ದು.
ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 3ನೇದು. ಹಾಗಾದ್ರೆ HTTPS ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತಕ್ಕಂಥದ್ದು. HTTP ಇರ್ತಕ್ಕಂತಹ ವೆಬ್ಸೈಟ್ಗಳು ಏನದಂದ್ರೆ ಸುರಕ್ಷಿತವಾಗಿರುತ್ತವೆ. ಡೇಟಾವೇನದಂದ್ರೆ ಇಲ್ಲಿ ರಹಸ್ಯವಾಗಿ ಏನಂದ್ರೆ ಕಳಿಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಪ್ರಶ್ನೆಯನ್ನ ನೋಡ್ತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ DNS ಅಂತಕ್ಕಂಥದ್ದು. DNS ನ ಕಾರ್ಯವೇನು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಡೇಟಾ ಸಂಗ್ರಹ, ಡೊಮೇನ್ ಹೆಸರನ್ನ IP ವಿಳಾಸಕ್ಕೆ ಬದಲಾಯಿಸುವುದು, ಮೇಲನ್ನ ಕಳಿಸುವುದು, ವೆಬ್ ಅನ್ನ ವಿನ್ಯಾಸ ಮಾಡುವುದು ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ 2ನೇದು. ಡೊಮೇನ್ ಹೆಸರನ್ನ IP ವಿಳಾಸಕ್ಕೆ ಬದಲಾಯಿಸುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥ ನೋಡ್ತೀವಿ. ಅಂದ್ರೆ ಡೊಮೈನ್ ನೇಮ್ ಸಿಸ್ಟಮ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ವಾಟ್ ಡಸ್ ISP ಸ್ಟ್ಯಾಂಡ್ ಫಾರ್. ISP ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ISP ಅಂದಾಗ ಎಂದರೇನು ಅಂತ ಹೇಳಿ ನೋಡೋದಾದ್ರೆ ಪ್ರಶ್ನೆ ನೋಡ್ತೀವಿ. ವಾಟ್ ಡಸ್ ISP ಸ್ಟ್ಯಾಂಡ್ ಫಾರ್. ISP ಎಂದರೇನು. ಆಯ್ಕೆಗಳನ್ನು ನೋಡ್ತೀವಿ. ಇಂಟರ್ನೆಟ್ ಸೇವಾ ಪೂರೈಕೆದಾರ, ಮಾಹಿತಿ ಸಂಗ್ರಹ ವ್ಯವಸ್ಥೆ, ಸರ್ಚ್ ಎಂಜಿನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಎ, ಇಂಟರ್ನೆಟ್ ಸೇವಾ ಪೂರೈಕೆದಾರ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ISP ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತಕ್ಕಂಥದ್ದು. ISP ನಮಗೆ ಇಂಟರ್ನೆಟ್ ಸಂಪರ್ಕವನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಗಳು. ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೀನಿ ಜಿಯೋ, ಏರ್ಟೆಲ್, BSNL. ಇವುಗಳು ನಮಗೆ ಇಂಟರ್ನೆಟ್ ಸಂಪರ್ಕವನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಗಳು. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ವಿಚ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಕ್ಲೌಡ್ ಸ್ಟೋರೇಜ್ ಅಂತಕ್ಕಂಥದ್ದು. ಕ್ಲೌಡ್ ಸಂಗ್ರಹಣೆಗೆ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಪೆನ್ ಡ್ರೈವ್, CD, ಗೂಗಲ್ ಡ್ರೈವ್, ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗೂಗಲ್ ಡ್ರೈವ್ ಅಂತಕ್ಕಂಥದ್ದು. ಇದೊಂದು ಕ್ಲೌಡ್ ಸ್ಟೋರೇಜ್ಗೆ ಎಕ್ಸಾಂಪಲ್ ಆಗ್ತಕ್ಕಂಥದ್ದು ನೋಡ್ತೀವಿ. ಚಿತ್ರದಲ್ಲಿ ನೀವು ಗಮನಿಸಬಹುದು. ಕ್ಲೌಡ್ ಈ ರೀತಿಯಾಗಿ ಇರ್ತಕ್ಕಂಥ ನೋಡ್ತೀವಿ. ಕ್ಲೌಡ್ ಸ್ಟೋರೇಜ್ ನಲ್ಲಿ ಡೇಟಾವನ್ನ ಇಂಟರ್ನೆಟ್ ನಲ್ಲಿ ಉಳಿಸಬಹುದು ಮತ್ತು ಎಲ್ಲಿಂದ ಬೇಕಾದರೂ ನಾವು ಈ ಒಂದು ಡೇಟಾವನ್ನ ನಾವು ತೆಗೆದುಕೊಳ್ಬಹುದು. ಅಂದ್ರೆ ಮೊಬೈಲ್ ಬಳಸುವ ಮೂಲಕ ಆಗಿರ್ಬೋದು, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀನಿ ನಾನು, ಟ್ಯಾಬ್ಲೆಟ್ ಅನ್ನ ಬಳಸ್ತಾ ಇದ್ದೀನಿ ಅಂದ್ರೆ ಇವುಗಳ ಮುಖಾಂತರ ಏನದ ನಾನು ಡೇಟಾವನ್ನ ಇಂಟರ್ನೆಟ್ ಅಲ್ಲಿ ನಾನು ಸೇವನ್ನ ಮಾಡಬಹುದು. ಅದೇ ರೀತಿಯಾಗಿ ನನಗೆ ಯಾವಾಗ ಬೇಕು ಅವಾಗ ನಾನು ಆ ಡೇಟಾವನ್ನ ಪಡೆದುಕೊಳ್ಬಹುದು. ಯಾವುದರ ಮೂಲಕ ಅಂದ್ರೆ ಕ್ಲೌಡ್ ಸ್ಟೋರೇಜ್ ಮುಖಾಂತರ. ಉದಾಹರಣೆ ನೋಡ್ತೀವಿ ನಾವು ಇಲ್ಲಿ ಡ್ರಾಪ್ ಬಾಕ್ಸ್ ಆಗಿರ್ಬೋದು, ಒನ್ ಡ್ರೈವ್, ಗೂಗಲ್ ಡ್ರೈವ್. ಅದೇ ರೀತಿಯಾಗಿ ವಾಟ್ ಈಸ್ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು. ಸೈಬರ್ ಅಪರಾಧ ಎಂದರೇನು. ಕಂಪ್ಯೂಟರ್ನ ದುರಸ್ತಿ ಮಾಡತಕ್ಕಂಥದ್ದು, ಇಂಟರ್ನೆಟ್ ಮೂಲಕ ನಡೀತಕ್ಕಂಥ ಅಪರಾಧ, ಆನ್ಲೈನ್ ಶಿಕ್ಷಣ ಡೌನ್ಲೋಡ್ ಅಂತಕ್ಕಂಥದ್ದು. ಸೈಬರ್ ಅಪರಾಧ, ಸೈಬರ್ ಕ್ರೈಮ್ ಅಂದ್ರೆ ಇಂಟರ್ನೆಟ್ ಮೂಲಕ ನಡೆಯುವ ಅಪರಾಧವನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಸೈಬರ್ ಕ್ರೈಮ್ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಸೈಬರ್ ಕ್ರೈಮ್ ಬಂದಾಗ ಇದು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗೆ ರಿಲೇಟೆಡ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇಂಟರ್ನೆಟ್ ಅಥವಾ ಕಂಪ್ಯೂಟರ್ನ ಬಳಸಿ ನಡೀತಕ್ಕಂಥ ಅಪರಾಧಗಳನ್ನೇ ಸೈಬರ್ ಅಪರಾಧ ಎನ್ನುವರು. ಅದೇ ರೀತಿಯಾಗಿ ವಾಟ್ ಈಸ್ ಆಂಟಿವೈರಸ್ ಯೂಸ್ ಫಾರ್ ಅಂತಕ್ಕಂಥದ್ದು. ಆಂಟಿವೈರಸ್ ಏಕೆ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಕಂಪ್ಯೂಟರ್ನ ವೇಗವನ್ನು ಹೆಚ್ಚಿಸಲು, ವೈರಸ್ನಿಂದ ರಕ್ಷಿಸಲು, ಇಮೇಲ್ ಅನ್ನ ಕಳಿಸಲು, ಬ್ರೌಸಿಂಗ್ ಮಾಡಲು ಅಂತಕ್ಕಂಥದ್ದು. ಆಂಟಿವೈರಸ್ನ ಏಕೆ ಬಳಸಲಾಗುತ್ತದೆ ಅಂದ್ರೆ ವೈರಸ್ನಿಂದ ಕಂಪ್ಯೂಟರ್ನ ರಕ್ಷಿಸಲು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಅದೇ ರೀತಿಯಾಗಿ ವಾಟ್ ಈಸ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಕ್ಕಂಥದ್ದು. 2 ಹಂತದ ದೃಢೀಕರಣ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ಪಾಸ್ವರ್ಡ್ ಮಾತ್ರ, ಪಾಸ್ವರ್ಡ್ ಪ್ಲಸ್ OTP, ಬಳಕೆದಾರರ ಹೆಸರು ಮಾತ್ರ, ಇಮೇಲ್ ಮಾತ್ರ ಅಂತಕ್ಕಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು
ಆಯ್ಕೆ ನಂಬರ್ ಬಿ. ಪಾಸ್ವರ್ಡ್ ಮತ್ತು OTP ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಕಾರಣ ಗೊತ್ತಿರಬೇಕು. ಪಾಸ್ವರ್ಡ್ ಜೊತೆಗೆ OTP ಬಳಸೋದ್ರಿಂದ ಖಾತೆ ಅನ್ನೋದವರೆ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ OTP ಅಂತೇಳಿ ಕೂಡ ಪ್ರಶ್ನೆಗಳನ್ನ ಬಂದಿರತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ OTP ಅಂದ್ರೆ ಒನ್ ಟೈಪ್ ಪಾಸ್ವರ್ಡ್ ಅಂತಕ್ಕಂಥದ್ದು. ಒನ್ ಟೈಪ್ ಪಾಸ್ವರ್ಡ್. ಅದೇ ರೀತಿಯಾಗಿ ವಾಟ್ ಡಸ್ STTP ಸ್ಟ್ಯಾಂಡ್ ಫಾರ್? STTP ಎಂದರೇನು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. STTP ಅಂದಾಗ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದನ್ನ ವೆಬ್ ಬ್ರೌಸರ್ ಮತ್ತು ಸರ್ವರ್ಗಳ ನಡುವೆ ಒಂದು ಮಾಹಿತಿಯನ್ನ ಕಳಿಸೋಗ್ತಕ್ಕಂಥ ಒಂದು ನಿಯಮ. ಇದೊಂದು ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. STTP ಅಂದಾಗ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಇದೊಂದು ಪ್ರೋಟೋಕಾಲ್ ವೆಬ್ಸೈಟ್ ನಲ್ಲಿ ಅಥವಾ ವೆಬ್ ಬ್ರೌಸರ್ ನಲ್ಲಿ ಸರ್ವರ್ಗಳ ನಡುವೆ ಮಾಹಿತಿಯನ್ನ ಕಳಿಸ್ತಕ್ಕಂಥ ಒಂದು ನಿಯಮವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಪ್ರೋಟೋಕಾಲ್ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ STTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಇದೊಂದು ಪ್ರೋಟೋಕಾಲ್ ಆಗಿರ್ತಕ್ಕಂಥದ್ದು ನೋಡ್ತೀವಿ.